ಎಣ್ಣಿದ್ರೆ ಹೇಳಿ ದಯವಿಟ್ಟು ಎಡಗೈ ಇರಬಾರ್ದು. ನೋಡು ಹೆಂಗಾಡ್ತಾರೆ. ನಿಜವಾಗ್ಲೂ ಊಟ ಚೆನ್ನಾಗಿತ್ತೇನ? ನಾವ್ ಮಾಡಕ್ ಬರ್ದಾರಲ್ಲ ಮಾಡಿದೀವಿ. ಊಟ ಹೊಟ್ಟೆ ತಿನ್ಬೋದು, ಹೊಟ್ಟೆ ತುಂಬಾ ಎಸ್ಬೇಕ ನನ್ಗೆ ಹೊಟ್ಟೆ ಎತ್ತು ನಿಂದು ಚೆನ್ನಾಗಿದೆ ಊಟ. ಥ್ಯಾಂಕ್ಸ್ ಹೇಳ ಅಣ್ಣಂಗೆ. ಮುದ್ದೆ ತಿಂದಿದ್ದಲ್ಲ ಗಜ, ಬೆಣ್ಣೆ ಹಚ್ಬಿಟ್ಟಿದ್ರಲ್ಲ ಮುದ್ದೆಗೆ. ಮಾತಾಡ್ಸ್ಬೇಕು ಕಣಗೆ, ಹಾಯ್ ಬಾಯ್ ಅನ್ಬೇಕು. ಯಾರಿಗೆ ಅವಾಗ ಮಾತಾಡ್ಸ್ತೀಯ? ಬರೀ ಅವನ್ಗೆ ಬರೀ ಊಟದ್ದೇ ತಿಂಡಿದೆ ಚಿಂತೆ. ಚೆನ್ನಾಗಿದ್ದಾರಾ ಅಂತ ಕೇಳ್ಬೇಕು ಬಂದಿರೋರಿಗೆ. ಕಾಂಪಿಟೇಷನ್ ಮಾಡ್ತೀಯಾ? ಅದೇ ನೋಡೋಣ. ಗಜ ಆಡ್ತಾನೆ, ಆಡ ಗಜ. ಆಡು. ಖುಷಿ ಆಗ್ತಿದೆ. ಎಷ್ಟು ವರ್ಷದಿಂದ ಮಾಡ್ತಿದ್ರ ಅಕ್ಕ ಈ ಸೇವೆ? ನಮ್ದು ಆಯ್ತು ಒಂದು 3 ವರ್ಷ ಆಯ್ತು. 3 ವರ್ಷದಿಂದ ಮಾಡ್ತಿದ್ರು. ಇದೊಂದೇ ಆಶ್ರಮ ಅಲ್ಲ, ತುಂಬಾ ಆಶ್ರಮಗಳು ಮಾಡಿ, ತುಂಬಾ ಆಶ್ರಮಗಳು ಮಾಡಿ. ಅಕ್ಕ ನೀವು ಇವತ್ತು ಫಸ್ಟ್ ಟೈಮು ಒಳ್ಳೆ ಕಡೆ ಬಂದಿದ್ರ? ಫಸ್ಟ್ ಟೈಮ್. ಮೇಡಮ್ ನೀವು ಏನು ಹೇಳ್ತೀರಾ? ನೀವೇ ಜಾಸ್ತಿ ಆ್ಯಕ್ಟಿವ್ ಆಗಿರೋದಿಲ್ಲಿ. ಹಾಂ, ಓಕೆ. ಹೌದಾ? ಅಣ್ಣ ನಿಮ್ಮ ಹೆಸರು? ಎಲ್ಲಿಂದ ಬರ್ತಿರೋದು ಅಣ್ಣ? ಇಲ್ಲಿ ಲಗ್ಗೆರೆ, ಮಂಡ್ಯದವರು, ನಾಗಮಂಗಲದವರು. ಏನಕ್ಕೋಸ್ಕರ ನೀವು ಆಶ್ರಮಕ್ಕೆ ಬಂದ್ಬಿಟ್ಟು ಅಡಿಗೆ ಮಾಡ್ಬೇಕಂತ? ನಮ್ಗೆ ನಮ್ಮ ಕೈಲ ಸೇವೆ, 4 ಜನಕ್ಕೆ ಊಟ ಹಾಕಿದ್ದು ಒಂದು ತೃಪ್ತಿ. ಆಮೇಲೆ ರಜಾ ದಿನದಲ್ಲಿ ಇಷ್ಟು ಓಡಾಡ್ಕೊಂಡು ಬ್ಯುಸಿ ಲೈಫಲ್ಲಿ ನಮ್ಮ ಮನ್ಸಿಗೆ ಒಂದು ಸಮಾಧಾನ ಇರ್ಬೇಕಲ್ಲ, ಏನಾರು ಮಾಡಿರ್ತೀವಿ ಅಂತ. ಹಂಗಾಗಿ ಈ ಥರ ಆಶ್ರಮಗಳನ್ನ ಸೆಲೆಕ್ಟ್ ಮಾಡ್ಕೊಂಡು, ಮೊದಲು ಏನಂದ್ರೆ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಂದು ನಮ್ಮ ಟೀಮ್ ಇದೆ. ಆ ಟೀಮಲ್ಲಿ ಕೆಲವ್ರಿಗೆ ಆಶ್ರಮ ಅಂದ್ರೆ ಹಿಂಗೆ ತಂದೆ ತಾಯಿಗಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಂಥವ್ರಿಗೆ ಗೊತ್ತಾಗ್ಲಿ, ಅದು ತಂದೆ ತಾಯಿಗಳನ್ನ ಬಿಟ್ಟು ಆಶ್ರಮಕ್ಕೆಲ್ಲ ಕಳಿಸಲ್ಲ ಅಂತಾರೆ, ಇಲ್ಲಿ ಬಂದು ನೋಡ್ಲಿ ಹೆಂಗಿರುತ್ತೆ ಏನು ಅವೆಲ್ಲ ಗೊತ್ತಾಗ್ಲಿ, ಒಂದು ಒಳ್ಳೆ ಅನುಭವ ಸಿಗ್ಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಇದೇ ಮೊದಲು ಬರ್ತಾ ಇರೋದು? ಇದೇ ಮೊದಲು ಮಾಡಿದ್ದಲ್ಲ. ಈಗ ಆಲ್ರೆಡಿ ನಮ್ಮ ಜನಧ್ವನಿ ಮಹೇಶ್ ಅವ್ರದ್ದು ಇದೆಯಲ್ಲ, ಅದನ್ನು ಆ ಆಶ್ರಮಕ್ಕೂ ಹೋಗಿದ್ದು. ಅದಾದ್ಮೇಲೆ ಯಲಹಂಕ ಹತ್ರ ಒಂದು ಆಶ್ರಮ ಇದೆ, ಮತ್ತೆ ಸಿಪಾನಿ ಸೇವಾ ಸದನ ಅಂತ ಅಂದ್ಬಿಟ್ಟು ಎಫ್ಗೋಡಿ ಹತ್ರ ಇದೆ, ಅಲ್ಲಿ ಹೋಗಿ ಇನ್ನ ಸುಮಾರು ಆಶ್ರಮಗಳಿಗೆಲ್ಲ ಹೋಗಿದ್ದೀವಿ. ಮತ್ತೆ ಇಲ್ಲಿ ಕೆಂಗೇರಿ ಹತ್ರ ಒಂದಿದೆ. ಅದೇ ನಿಮ್ಮ ಟೀಮಿಂದ ಹೋಗ್ತಾ? ಹೌದು, ಟೀಮಿಂದ ಅವಾಗ ಈ ತರ ಅನಾಥಾಶ್ರಮಗಳಿಗೆ ಹೋಗಿ ನಾವೇ ಊಟ ಅಡುಗೆ ಮಾಡಿ ನಾವೇ ಬಡಿಸಿ ಅವತ್ತಿನ ದಿನ ಅವ್ರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ. ಪ್ರತಿ ಆಶ್ರಮಕ್ಕೂ ನಿಮ್ದೇ ಖರ್ಚು ವೆಚ್ಚ ಎಲ್ಲ? ಹೌದು, ಎಲ್ಲ ನಮ್ಮದೇ ಇರುತ್ತೆ. ಎಲ್ಲ ಟೀಮ್ ಅವರೇ ಶೇರ್ ಮಾಡ್ತಾರೆ. ಏನು ತೊಂದರೆ ಅಂದ್ರೆ ನೀವೆಲ್ಲ ಕೆಲಸ ಮಾಡ್ಕೊಂಡು ಮಾಡ್ತೀವಿ? ಎಲ್ಲ ಮಾಮೂಲಿ ಕಂಪ್ನಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ವೀಕೆಂಡಲ್ಲಿ ಒಂದಿನ ಈ ಥರ ಸಿಕ್ಕಿ ಕೆಲಸಗಳು ಮಾಡ್ಕೊಂಡು ಮಾಡ್ತಾ ಇರ್ತಾರೆ.
ಅಕ್ಕ ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು ನೀವು? ಯಲಹಂಕ. ಏನಕ್ಕೆ ಮಾಡ್ಬೇಕನ್ನಿಸ್ತು ಈ ಥರ ಆಶ್ರಮಕ್ಕೆ? ಆನಂದ್ ಸರ್ ಕಡೆಯಿಂದ ನಾವು ಬದುಕು ಪುಸ್ತಕ ಬಂದಿದ್ದಾರಲ್ಲ, ನೋಡಿ ಆನಂದ್ ಸರ್ ಕಾಲ್ ಮಾಡಿ ನನಗೂ ಈ ಥರ ಅವಕಾಶ ಬೇಕಿತ್ತು. ನನಗೆ ಯಾವುದು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ನನಗೆ ಇದು ಗುಡ್ ಅನಿಸ್ತು. ಈ ಟೀಮ್ ಚೆನ್ನಾಗಿದೆ, ಟೀಮ್ ವರ್ಕ್ ಚೆನ್ನಾಗಿದೆ, ಟೀಮ್ ಮೆಂಬರ್ಸ್ ಚೆನ್ನಾಗಿದ್ದಾರೆ, ಎಲ್ಲ ಸೇರಿ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆಯ್ತು 1 year ಆಯ್ತು. 1 ವರ್ಷ. 1 year ಇಂದ ಅಂದ್ರೆ ಇದರಿಂದ ನಿಮಗೆ ಖುಷಿ ಸಿಗುತ್ತೆ? ತುಂಬಾ ಖುಷಿ ಇದೆ, ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಯಾವಾಗ ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡ್ತಾರೆ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು. ವೆಯ್ಟ್ ಮಾಡ್ತಾ ಇರ್ತೀವಿ. ಬಟ್ ಸ್ಕೂಲ್ಗಳದ್ದು ಆಶ್ರಮದ್ದು ಎಲ್ಲದೂ ಇರುತ್ತಲ್ಲ, ಹಂಗಾಗಿ ಆಶ್ರಮ ನಮ್ಗೆ ತುಂಬಾ ಖುಷಿ ಕೊಡುತ್ತೆ. ಅಪ್ಪ ಅಮ್ಮ ಎಲ್ಲ ಮಕ್ಕಳೆಲ್ಲ ಯಾರು ಇಲ್ದಿರೋರಿಗೆ ಇಲ್ಲಿ ನೀವು ಹೋಗಿರ್ತಾರಲ್ಲ, ಅವ್ರನ್ನ ನೋಡೋದೇ ಒಂದು ಖುಷಿ. ಅವ್ರಿಗೊಂದು ಸೇವೆ ಮಾಡೋದ್ರಿಂದ, ಆಶೀರ್ವಾದ, ಅವ್ರಿಗೊಂದು ಸೇವೆ ಮಾಡೋದು ತುಂಬಾ ಚೆನ್ನಾಗಿದೆ. ನಮ್ಮ ಟೀಮಲ್ಲಿ ಟೀಮ್ ಮೆಂಬರ್ಸ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ನಮ್ಮ ಜೊತೆನಲ್ಲಿ ಬೆರೀತಾರೆ. ನಮ್ಗೆ ಬೇರೆ ಅಂತ ಅನ್ಸೋದೇ ಇಲ್ಲ, ಒಂದು ಫ್ಯಾಮಿಲಿ ಅಂತಾನೆ ಅನ್ಸುತ್ತೆ. ಎಲ್ಲ ಕಾಯ್ತಿದ್ದಾರೆ ನಿಮ್ ರುಚಿಯಾದ ಅಡಿಗೆ ತಿನ್ನಕ್ಕೆ. ಇವರು ಮೇನ್ ಭಟ್ರು ಅಣ್ಣ. ಹೆಸರು ದಿನೇಶ್ ಬಾಂಧವಿ ಅಂತ ನನ್ನ ಹೆಸರು. ಹೇಳಿ. ನಾನು ಉಡುಪಿಯಿಂದ ಬಂದಿದ್ದೇನೆ. ಅಂದ್ರೆ ಸುಮಾರು ಒಂದು 5-6 ಆಶ್ರಮಗಳಿಗೆ ಈಗಾಗಲೇ ಮಾಡಿದ್ದಾರೆ. 5-6 ಆಶ್ರಮಕ್ಕೂ ಯಾಕಂದ್ರೆ ಈ ತರ ಕೆಲಸ ಮಾಡೋದು ಖುಷಿ. ಯಾಕಂದ್ರೆ ನಂದು ಫೀಲ್ಡ್ ಕೂಡ ಕುಕಿಂಗ್ ಫೀಲ್ಡ್ ಆದ್ರಿಂದ ನಮ್ದು ಸೋಷಿಯಲ್ ವರ್ಕ್ ಟೀಮ್ ಇದೆ, ಬಾಂಧವ್ ಫೌಂಡೇಶನ್. ಇದ್ರೂ ಕೂಡ ಆನಂದ್ ಯಾದವ್ ಅಮೃತ ತಂಡ ಸುಮಾರು ಒಂದು 10-12 ವರ್ಷದಿಂದ ನಮ್ಮ ಪರಿಚಯ. ಅದಕ್ಕೋಸ್ಕರ ಈ ತರ ಕೆಲಸ ಮಾಡೋದು ತುಂಬಾ ಖುಷಿ. ಹೌದಾ? ಏನ್ ಮಾಡ್ತಿದ್ರೆ ಇವತ್ತಿಗೆ? ಈಗ ಸಾಂಬಾರ್ ರೆಡಿ ಆಗ್ತಾ ಇದೆ. ಸಾಂಬಾರು ಉಡುಪಿ ಸ್ಟೈಲ್ ಸಾಂಬಾರ್ ರೆಡಿ. ಉಡುಪಿ ಸ್ಟೈಲ್. ಇಷ್ಟು ದಿನ ನಾವು ಬೆಂಗಳೂರು ಸ್ಟೈಲ್ ಮಾಡ್ತಾ ಇದೀವಿ, ಇವತ್ತು ಉಡುಪಿ ಸ್ಟೈಲು ಅಣ್ಣನ ಕಡೆಯಿಂದ. ನಿಮ್ಮ ಪರಿಚಯ, ನೀವು ಆಲ್ರೆಡಿ ಬಂದು ಹೋಗಿದ್ದೀರಾ, ಏನಂತೀರಾ? ನನ್ನ ಹೆಸರು ಚಿನ್ನಪ್ಪ ಅಂತ, ನಮ್ದು ರಾಯಚೂರು. ಬಟ್ ಅಮೃತ ಸೇರಿ ಒಂದು ವರ್ಷ ಆಯ್ತು. ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಸೇವೆ ಮಾಡಬೇಕಂತ. ಮುಂಚೆ ಒಂದು ಚಿಕ್ಕ ಹಳ್ಳಿ ಸೇವೆ ಮಾಡ್ತಾ ಇದ್ವಿ. ಅಮೃತ ಸೇರಿದ ತುಂಬಾ ಖುಷಿ ಆಗ್ತದೆ. ತುಂಬಾ ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಮಾಡ್ಕೊಂಡು ಮಾಡ್ತಾ ಇರೋದು. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಸತೀಶ್ ಅಣ್ಣ ಅವರು ಸ್ಟೇಟಸ್ ಹಾಕಿದ್ರು, ಈ ಥರ ಸ್ವಯಂ ಪಾಕ ಇದು ಮಾಡ್ತಾ ಇದ್ದಾರೆ ಎಲ್ಲ ವಾಲಂಟಿಯರ್ಸ್ ಸೇರ್ಕೊಂಡು ಅಂತ. ಫ್ರೀ ಆಗಿರ್ತೀವಲ್ಲ, ಒಂದಿನ ಯಾಕೆ ನಾವು ನೇಸಿತ ಆಶ್ರಮಕ್ಕೆ ಬಂದು ಈ ಥರ ಮಾಡಬಾರ್ದು, ಆಚೆ ಹೋಗಿ ಪಾರ್ಟಿ ಮಾಡೋ ಬದಲು ಇಲ್ಲಿ ಬಂದು ಸೇವೆ ಮಾಡೋಣ ಅಂತ, ಯೂಸ್ಫುಲ್ ಆಗಿ ಇದು ಮಾಡೋಣ ಅಂತ. ಸೊ ಹಾಗಾಗಿ ಇಲ್ಲಿ ಬಂದು ಇದು ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ವಯಸ್ಸಾಗಿರೋರಿಗೆ ಅಡಿಗೆ ಮಾಡ್ಕೊಡೋದು ಒಂದು ತುಂಬಾ ಪುಣ್ಯದ ಕೆಲಸ. ಅದನ್ನ ಇವ್ರು ಮಾಡ್ತಾ ಇದ್ದಾರೆ ಆಶ್ರಮದವರು. ಅವ್ರಿಗೆ ಒಂದಿನ ನಾವು ರೆಸ್ಟ್ ಕೊಟ್ಟು ಕೆಲಸ ಮಾಡೋಣ ಅಂತ. ನಿಮ್ಮ ಕಡೆಯಿಂದ ಇವತ್ತು ಅಡಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡಿ. ನೀವೇನ್ ಮಾಡ್ತಿದ್ದೀರಾ? ಕೊಳೆಗೆ ನೀರು ಬಿಟ್ಕೊಂತ ಇದ್ದೀರಾ? ಸಾರಿ, ಯಾವ ಬ್ಯಾಂಕು? ICICI ಬ್ಯಾಂಕ್. ನೋಡಿ ಸ್ನೇಹಿತರೆ, ICICI ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು ಭಾನುವಾರ ವೀಕೆಂಡ್ ಟ್ರಿಪ್ ಹೋಗೋ ಬದಲು ಇವ್ರು ಬಂದ್ಬಿಟ್ಟು ಆಶ್ರಮದಲ್ಲಿ ಸೇವೆ ಮಾಡ್ತಿದ್ದಾರೆ. ಏನಂತೀರಾ ಇದ್ರ ಬಗ್ಗೆ? ನನಗೆ ತುಂಬಾ ಖುಷಿ ಇದೆ. ನಾನು 7 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಇದ್ದಾಗ ನಾವು ಪ್ರೋಗ್ರಾಮ್ ಆಗಲಿ ಇಲ್ಲ ಆಶ್ರಮ ಪ್ರೋಗ್ರಾಮ್ ಆಗಲಿ ಮಾಡ್ತಾ ಇದ್ದೀವಿ. ಇದರಿಂದ ಏನ್ ಸಿಗುತ್ತೆ ನಿಮ್ಗೆ ಈ ತರ ಮಾಡೋದ್ರಿಂದ? ಖುಷಿ ಸಿಗುತ್ತೆ ಆಕ್ಚುಲಿ. ನೆಮ್ಮದಿ, ಖುಷಿ, ತುಂಬಾ ಖುಷಿ ಸಿಗುತ್ತೆ. ಆತ್ಮತೃಪ್ತಿ. ಹೇಳ್ಕೊಳಕ್ಕಾಗಲ್ಲ, ವ್ಯಕ್ತಪಡಿಸಕ್ಕಾಗಲ್ಲ ಇದೆಲ್ಲ ಸರ್. ಅದು ಒಳಗಡೆಯಿಂದ ಮನಸ್ಸಿಂದ ಬರುತ್ತೆ, ಅದು ವ್ಯಕ್ತಪಡಿಸಕ್ಕೆ ಆಗಲ್ಲ. ಓಕೆ. ತುಂಬಾ ಹೆಮ್ಮೆ ಇದೆ. ತುಂಬಾ ಥ್ಯಾಂಕ್ ಯು.
ಅಮೃತ ಹಸ್ತ ಅನ್ನೋ ಒಂದು ಅದ್ಭುತವಾದಂತಹ ತಂಡ ಅಂತ ಹೇಳ್ಬೋದು. ಒಂದು ತುಂಬಿದ ಕುಟುಂಬ ಜನಸ್ನೇಹಿ ಆಶ್ರಮಕ್ಕೆ ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದಿರ್ತಾರೆ. ಸೊ 7 ಗಂಟೆಗೆ ಬಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ಹೇಳಿ ಅವರೇ ಕೈಯಾರೆ ಎಲ್ಲರೂ ಸೇರ್ಕೊಂಡು ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ನಿಮ್ಗೆ ರುಚಿಯಾಗಿ ಹೊಟ್ಟೆ ತುಂಬ ಊಟವನ್ನ ಅಂದ್ರೆ ಪ್ರಸಾದವನ್ನ ಬಡಿಸಬೇಕು ಅಂತ ಕಾರಣಕ್ಕಾಗಿ ಸೊ ಎಲ್ಲವನ್ನೂ ಸಿದ್ಧ ಮಾಡಿದ್ದಾರೆ. ದಯವಿಟ್ಟು ಜೋರಾಗಿ ಆಶೀರ್ವಾದ ಮಾಡಿ. ಯಾಕಂತ ಹೇಳಿದ್ರೆ ಅವರು ಇಷ್ಟು ಸಮಯವನ್ನ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಕಳೆಯುವುದಾಗಿತ್ತು ಅಥವಾ ಯಾವ್ದೋ ಒಂದು ರೆಸಾರ್ಟ್ ಹೋಗಿ ಟೈಮ್ ಪಾಸ್ ಮಾಡಬಹುದಾಗಿತ್ತು. ಬಟ್ ಆದ್ರೆ ಒಂದು ಆಶ್ರಮಕ್ಕೆ ಬಂದು ನಿಮ್ಮೆಲ್ಲರೂ ಹೊಟ್ಟೆ ತುಂಬಿಸ್ಬೇಕು ಅಂತ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿಗೆ ಜನ ಸ್ನೇಹಿ ಹೆಸರಲ್ಲೇ ಇದೆ, ಜನಗಳ ಸ್ನೇಹಿ ಯೋಗಿ. ಸೊ ತುಂಬ ವಿಡಿಯೋಗಳು ಆಲ್ರೆಡಿ ಸಾಮಾಜಿಕ ಜಾಲತಾಣ ಮುಖ್ಯವಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವಿಡಿಯೋಗಳು ತುಂಬ ಎಲ್ಲ ಕಡೆ ಜನ ಪ್ರಚಾರ ಕೂಡ ಆಗಿದೆ, ಜನರಿಗೆ ಪರಿಚಯ ಕೂಡ ಆಗಿದೆ ಮತ್ತು ನಿಮ್ಮ ಸೇವಾ ಕಾರ್ಯಗಳು ಇದ್ದಾವೆ. ನಾನು ತುಂಬ ಕೆಲವು ನೆಗೆಟಿವ್ ಅಬ್ಸರ್ವ್ ಮಾಡಿದ್ದೀನಿ, ಪಾಸಿಟಿವ್ ಅಬ್ಸರ್ವ್ ಮಾಡಿದ್ದೀನಿ. ಬಿಕಾಸ್ ನೀವು ಮತ್ತು ನಮ್ಮ ಮಹೇಶ್, ನಮ್ಮ ಜನಧ್ವನಿ ಮಹೇಶ್ ಕೂಡ ನನಗೆ ಅವರು ಭಾಳ ಆತ್ಮೀಯರು. ಯಾಕಂದ್ರೆ ನಾನು ನಿಮ್ಮ ಈ ಕಾರ್ಯಕ್ರಮ ನಮ್ಮದು ಆ್ಯಕ್ಚುಲಿ ಇದು ಸ್ವಯಂ ಪಾಕ ದಾಸೋಹ ಯೋಜನೆ ಅಂತ ನಾವೊಂದು ಹೆಸರಿಟ್ಬಿಟ್ಟು ಈ ಪ್ರತಿಯೊಂದು ಆಶ್ರಮಗಳಲ್ಲಿ ನಾವು ಪ್ರತಿಯೊಂದು ದಿನ ನೋಡೋಕ್ಕಾಗಲ್ಲ. ಯಾಕಂದರೆ ನೀವು ಮಾಡುವಂಥ ಕಾರ್ಯಗಳು ಎಲ್ಲರೂ ಮಾಡೋಕ್ಕಾಗಲ್ಲ, ನಾನು ಅದಂತೂ ಹೇಳಬಲ್ಲೆ. ಯಾಕಂದರೆ ಪ್ರತಿದಿನ ಎಲ್ಲರೂ ನೋಡಿಕೊಂಡು ಆರೋಗ್ಯ ನೋಡಿಕೊಂಡು ಅವ್ರ ಊಟ ನೋಡಿಕೊಂಡು ಕೆಲವೊಬ್ಬರದ್ದು ಅವ್ರದ್ದು ಆರೈಕೆ ಮಾಡ್ಕೊಂಡು ಮಾಡ್ತಿರಲ್ಲ. ನಮಸ್ಕಾರ ನಮಸ್ಕಾರ. ಆ್ಯಕ್ಚುಲಿ ಜನಪ್ರಿಯ ಆಶ್ರಮಕ್ಕೆ ಎರಡನೇ ಕಾರ್ಯಕ್ರಮನೇ ನಾವು ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಈ ಸತಿ ಕೂಡ 7ನೇ ಕಾರ್ಯಕ್ರಮ ನಾವು ಸ್ವಯಂ ಪಾಕ ದಾಸೋಹ 7ನೇ ಕಾರ್ಯಕ್ರಮ ಇದು. ಸೊ ಇಲ್ಲಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರು ಹಾಗೂ ಸಹೃದಯಿ ಹಾಗೂ ಸ್ನೇಹಜೀವಿ ಯೋಗೀಶ್ ಅವರಿಗೆ ಅಮೃತ ಹಸ್ತ ತಂಡದ ವತಿಯಿಂದ ತುಂಬ ಧನ್ಯವಾದಗಳು. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಸರ್. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ನೋಡ್ತಾ ಇರ್ತೀರಿ ಅಂತ. ಸೊ ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಶಬಾಷ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಲೇಜ್ ಜಾಸ್ತಿ ಅನುಭವ ಇದೆ, ಯಾರು ಮಾಡ್ತಿಲ್ಲ. ಸೊ ನೀವು ನೋಡ್ದಂಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರಿ, ಇವತ್ತು ಇಲ್ಲಿಗೆ ಬಂದು ಲೈವಲ್ಲಿ ನೋಡ್ತಾ ಇದ್ರ ಅದರ ಅನಿಸಿಕೆ ನೆಗೆಟಿವ್ ಆಗಿ ಕಮೆಂಟ್ ಹಾಕೋದು ಏನು ಹೇಳಕ್ಕೆ ಇಷ್ಟಪಡ್ತೇನೆ? ಖಂಡಿತ ನಾನೊಬ್ಬ ಕೇಂದ್ರ ಸರ್ಕಾರಿ ನೌಕರ, ರೈಲ್ವೆ ಇಲಾಖೆಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. 2017ರಿಂದ ಈ ಕಾರ್ಯ ಮಾಡ್ಕೊಂಡು ಬಂದಿದ್ದೀನಿ. ನೆಗೆಟಿವ್ ಅನ್ನೋರು ಅವ್ರು ಮಾತಾಡ್ತಾ ಇರ್ತಾರೆ, ಅವ್ರು ಯಾವಾಗಲೂ ಕಾಲು ಕೆಳಗಡೆ ಇರ್ತಾರೆ. ಅವ್ರ ಕೆಲಸ ಏನಂದ್ರೆ ನೆಗೆಟಿವ್ ಮಾತಾಡೋದು ಅಷ್ಟೇ ಕೆಲಸ. ಸೊ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ವೇದಿಕೆ ಕೊಡ್ತೀವಿ, ಬನ್ನಿ ಅಂದರೆ ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಬರಲ್ಲ. ಅವರ ಒಂದು ಕಾರ್ಯ ಏನಂದರೆ ಕೆಟ್ಟದ್ದು ಮಾತಾಡೋದು ಅಷ್ಟೇ ಅವ್ರ ಕೆಲಸ. ಒಳ್ಳೆ ಕಾರ್ಯ ಮಾಡೋದು ನಾವು ಮಾಡ್ತಾ ಇರ್ತೀವಿ, ಅವ್ರು ಮಾತಾಡೋದು ಮಾಡ್ತಾ ಇರ್ತಾರೆ. ನಮಗೆ ದೇವ್ರು ನೋಡ್ಕೊಳ್ತಾರೆ. ನಾವು ಮಾಡೋ ಕೆಲಸ ದೇವ್ರಿಗೆ ಮೆಚ್ಚುಗೆ ಆಗಬೇಕು, ನಮಗೆ ಆತ್ಮತೃಪ್ತಿ ಅಷ್ಟೇ ನಮಗೆ. ಖಂಡಿತ ಈ ಆಶ್ರಮದಲ್ಲಿ ಈಗ ನಾವು ಹೇಳೋದಕ್ಕಿಂತ ಅವರೇ ಹೇಳ್ತಾರೆ, ಪ್ರತಿಯೊಬ್ಬರು ಕನಿಷ್ಠ 135 ಜನನ್ನ ಅಂದರೆ ಹಿರಿಯ ನಾಗರಿಕರನ್ನ ಪೋಷಣೆ ಮಾಡಬೇಕು ಅಂದರೆ ಸುಮ್ಮನೆ ಸಾಮಾನ್ಯ ಮಾತಂತೂ ಅಲ್ವೇ ಅಲ್ಲ. ಯಾಕಂದರೆ ಈಗ ಎಷ್ಟೋ ಜನ ಅವ್ರ ತಂದೆ ತಾಯಿ ಸಾಕಾಗಲ್ಲ ನೋಡಿದ್ದೀವಿ ನಾವು ತುಂಬ ವಿಡಿಯೋಗಳಲ್ಲಿ. ನಮ್ಮ ತಾಯಿ ಸಾಕಾಗಲ್ಲ, ತಂದೆ ಸಾಕಾಗಲ್ಲ ಅಂತ. ಎಸ್ಪೆಷಲಿ ನಮ್ಮ ಜನದಲ್ಲಿ ಮಹೇಶನನ್ನು ಕೂಡ ಅವರು ಭಾಳ ಆತ್ಮೀಯರೇ, ಅವರನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನೀವು ಚೆನ್ನಾಗಿ ಇದು ಮಾಡಿದ್ರೆ, ಇಬ್ಬರು ಆತ್ಮೀಯ ಸ್ನೇಹಿತರು ಅಂತಲೂ ಗೊತ್ತಿದೆ. ಸೊ ಹಾಗಾಗಿ ಇಬ್ಬರದೂ ನಾ ಹೇಳ್ಬಾರ್ದು, ಸೆಕೆಂಡ್ರಿ ಮಾತಾಡಬಾರ್ದು. ಅದ್ರ ಹಿಂದ್ಗಡೆ ತುಂಬ ನೋವಿರುತ್ತೆ. ಬಟ್ ಅದನ್ನು ನಗಾಡ್ಕೊಂಡು ಒಂದು ಮಾಡ್ತಾ ಇರ್ತೀವಲ್ಲ, ಅದೇ ನಮಗೆ ಆತ್ಮತೃಪ್ತಿ ಕೊಡುತ್ತೆ, ಅದೇ ನಮ್ಮ ದೇವರು ಕಾಪಾಡ್ತಾನೆ ಅಷ್ಟೇ. ಖಂಡಿತ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಶನಿದೇವ್ರ ಮುಂದೆ ಕೇಳ್ಬಂದಿದ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.